ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಫ್ರಾನ್ಸಿಸ್ ಬೇಕನ್ ಅವರು ಬರೆದಿರ್ತಕ್ಕಂತಹ ತುಂಬಾ ಫೇಮಸ್ ಆಗಿರೋ ಒಂದು ಎಸ್ಸೆಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಆ ಎಸ್ಸೆ ಯಾವುದಪ್ಪ ಅಂದರೆ ಆಫ್ ಸ್ಟಡೀಸ್ ಅಂತಕ್ಕಂಥದ್ದು. ತುಂಬ ಜನ ವಿದ್ಯಾರ್ಥಿಗಳು ಈ ಒಂದು ಆಫ್ ಸ್ಟಡೀಸ್ನ ಸಮರಿಯನ್ನು ಅಪ್ಲೋಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಈ ಒಂದು ಎಸ್ಸೆದ ಸಮರಿಯನ್ನು ನಿಮಗಾಗಿ ಇಲ್ಲಿ ಕೊಡ್ತಾ ಇದ್ದೇನೆ. ತುಂಬ ಸಿಂಪಲ್ ಪಾಯಿಂಟ್ಸ್ಗಳನ್ನು ನಾವು ಇಲ್ಲಿ ಸಮರಿಯನ್ನು ನೋಡ್ತಾ ಇದ್ದೇವೆ. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಬನ್ನಿ ಈಗ ಪಾಯಿಂಟ್ ವೈಸ್ ನಾವು ಈ ಒಂದು ಸಮರಿಯನ್ನು ಡಿಸ್ಕಷನ್ ಮಾಡೋಣ. ಮೊದಲನೇ ಪಾಯಿಂಟ್ ನೋಡಿ, ದಿಸ್ ಎಸ್ಸೆ ಈಸ್ ರಿಗಾರ್ಡೆಡ್ ಆಸ್ ಬೇಕನ್ಸ್ ಮಾಸ್ಟರ್ ಪೀಸ್. ಏನು ಬೇಕನ್ ಅವರು ಬರೆದಿರ್ತಕ್ಕಂತಹ ಎಲ್ಲ ಎಸ್ಸೆಗಳಲ್ಲೂ ತುಂಬ ಪ್ರಸಿದ್ಧವಾಗಿರ್ತಕ್ಕಂತಹ ಎಸ್ಸೆ ಈ ಒಂದು ಆಫ್ ಸ್ಟಡೀಸ್ ಅಂತಕ್ಕಂಥದ್ದು ಆಗಿದೆ. In this essay, Bacon describes the importance of studies in human life. ಈ ಎಸ್ಸೆದಲ್ಲಿ ಏನನ್ನು ಹೇಳ್ತಾ ಇದ್ದಾರೆ, ಒಂದು ಟೈಟಲಲ್ಲೇ ಇದೆ ಸ್ಟಡೀಸ್ ಅಂತೇಳಿ ಅಲ್ವಾ. ಸೊ ಮನುಷ್ಯನ ಜೀವನದಲ್ಲಿ ಈ ಒಂದು ಸ್ಟಡೀಸ್ ಅಥವಾ ನಾವು ಕನ್ನಡದಲ್ಲಿ ಅಧ್ಯಯನ ಅಂತ ಕರಿತೇವೆ. ಸೊ ಈ ಅಧ್ಯಯನ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದನ್ನು ಈ ಒಂದು ಎಸ್ಸೆಯ ಮೂಲಕ ಅವರು ನಮಗೆ ತಿಳಿಸ್ತಾ ಇದ್ದಾರೆ. ಥರ್ಡ್ ಪಾಯಿಂಟ್ ನೋಡಿ, at the beginning of this essay, Bacon describes the three main purposes and benefits of study. ಈ ಒಂದು ಎಸ್ಸೆಯ ಆರಂಭದಲ್ಲಿನೇ ಅಂದರೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಏನು ಯಾವುದ್ರ ಬಗ್ಗೆ ಹೇಳ್ತಾರೆ ಅಂದರೆ ಅವರು ಈ ಒಂದು ಸ್ಟಡೀಸ್ನ ಬೆನಿಫಿಟ್ಸ್ ಅಥವಾ ಇದರ ಒಂದು ಲಾಭಗಳು ಮತ್ತು ಉದ್ದೇಶಗಳು, ಪರ್ಪಸಸ್ ಅಂದರೆ ಉದ್ದೇಶಗಳು ಅಂತೇಳಿ. ಸೊ ಏನು ಉದ್ದೇಶದಿಂದ ನಾವು ಸ್ಟಡಿ ಮಾಡಬೇಕು ಮತ್ತು ಇದರಿಂದ ಆಗ್ತಕ್ಕಂತಹ ಬೆನಿಫಿಟ್ ಏನು ಅಂತಕ್ಕಂಥದ್ದನ್ನು ಇವರು ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದಾರೆ. ಸೊ ಬೆನಿಫಿಟ್ಸ್ ಏನು, ಇಲ್ಲಿ 3 ಅಂಶಗಳನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. ಯಾವ್ಯಾವಪ್ಪ ಅಂದರೆ ನೋಡಿ, ಫಸ್ಟ್ ಒನ್ ಏನಿದೆ, ಸ್ಟಡಿಯಿಂಗ್ ಫಾರ್ ಗೇನಿಂಗ್ ಡಿಲೈಟ್. ಅಂದರೆ ನಮ್ಮ ಜೀವನದಲ್ಲಿ ನಾವು ಡಿಲೈಟ್ ಅಥವಾ ಹ್ಯಾಪಿನೆಸ್ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಸೊ ನಮ್ಮ ಲೈಫಲ್ಲಿ ಒಂದು ಚೈತನ್ಯವನ್ನು ಪಡೀಲಿಕ್ಕೆ ಅಥವಾ ಸಂತೋಷವನ್ನು ಪಡೀಲಿಕ್ಕೆ ನಾವು ಸ್ಟಡಿ ಮಾಡಲೇಬೇಕಾಗುತ್ತೆ. ಇದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಬೆನಿಫಿಟ್ ನೋಡಿ, ಸ್ಟಡೀಸ್ ಡನ್ ಫಾರ್ ಆರ್ನಮೆಂಟಿಂಗ್ ಒನ್ಸ್ ಲೈಫ್ ವಿತ್ ಗುಡ್ ಕಮ್ಯುನಿಕೇಷನ್. ನಾವು ಅಧ್ಯಯನ ಮಾಡೋದ್ರಿಂದ ಆಗ್ತಕ್ಕಂತಹ ಮತ್ತೊಂದು ಬೆನಿಫಿಟ್ ಏನಪ್ಪ ಅಂದರೆ ನಮ್ಮ ಒಂದು ಭಾಷೆಯನ್ನು ಅಥವಾ ನಾವೇನು ಸಂವಹನವನ್ನು ಮಾಡ್ತೀವಲ್ವ ಇನ್ನೊಬ್ಬರ ಜೊತೆ, ಅದು ತುಂಬ ಸುಂದರವಾಗಿರುತ್ತೆ. ಯಾವ ಪದ ಬಳಕೆ ಮಾಡಬೇಕು, ಯಾವ ರೀತಿ ನಾವು ಮಾತನಾಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ಸ್ಟಡಿ ಅಂತಕ್ಕಂಥದ್ದು ನಮಗೆ ಕಲಿಸಿಕೊಡುತ್ತೆ. ಈ ಸ್ಟಡಿ ಮಾಡದೇ ಇದ್ದರೆ ನಮಗೆ ಈ ಒಂದು ಜ್ಞಾನ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಇದೊಂದು ಸೆಕೆಂಡ್ ಬೆನಿಫಿಟ್ ಆಗಿದೆ. ಇನ್ನು ಥರ್ಡ್ ಪಾಯಿಂಟ್ ನೋಡಿ, ಸ್ಟಡಿಂಗ್ ಇನ್ ಆರ್ಡರ್ ಟು ಇಂಪ್ರೂವ್ ಒನ್ಸ್ ಎಬಿಲಿಟಿ ಟು ಜಡ್ಜ್ ಸಮ್ ಒನ್ ಆರ್ ಸಮಥಿಂಗ್. ಸ್ಟಡಿ ಮಾಡೋದ್ರಿಂದ ಮತ್ತೊಂದು ಲಾಭ ಏನಪ್ಪ ಅಂದರೆ ನಾವು ಏನಾದರೂ ಒಂದು ಜಡ್ಜ್ಮೆಂಟನ್ನು ತೆಗೆದುಕೋಬೇಕು ಅಂದರೆ ಯಾವುದು ಸರಿ ಯಾವುದು ತಪ್ಪು ಇಂತಹ ಒಂದು ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಬೇಕಾದಂತಹ ಸಂದರ್ಭಗಳು ನಮ್ಮ ಲೈಫಲ್ಲಿ ಬಂದೇ ಬರ್ತವೆ. ಅನೇಕ ಸನ್ನಿವೇಶಗಳು ಎದುರಾಗ್ತವೆ. ಸೊ ಅಂತಹ ಸಂದರ್ಭದಲ್ಲಿ ನಮಗೆ ಜಡ್ಜ್ ಮಾಡ್ತಕ್ಕಂತಹ ಒಂದು ಎಬಿಲಿಟಿ ಈ ಒಂದು ಸ್ಟಡಿಯಿಂದ ಸಿಗುತ್ತೆ. ಸೊ ಇಲ್ಲಿ ಈ ಒಂದು 3 ಪಾಯಿಂಟ್ಗಳನ್ನು ನೀವು ನೆನಪಿಟ್ಕೋಬೇಕು. ಮೊದಲನೇದು ಏನಪ್ಪ ಅಂದರೆ ಡಿಲೈಟ್ ಅಂತಕ್ಕಂಥದ್ದು, ಸೆಕೆಂಡ್ ಏನಪ್ಪ ಅಂದರೆ ಆರ್ನಮೆಂಟಿಂಗ್ ಒನ್ಸ್ ಲೈಫ್ ಅಂತಕ್ಕಂಥದ್ದು, ಮತ್ತೊಂದು ಏನಪ್ಪ ಅಂದರೆ ಜಡ್ಜಿಂಗ್ ಅಂತಕ್ಕಂಥದ್ದು. ಸೊ ಈ 3 ವರ್ಡ್ಸ್ಗಳು ನಿಮಗೆ ತುಂಬಾ ಮುಖ್ಯವಾಗಿ ನೆನಪಿರಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ಗಳನ್ನು ನೋಡೋಣ. ಇಫ್ ಅ ಪರ್ಸನ್ ಈಸ್ ಇನ್ವಾಲ್ವ್ಡ್ ಇನ್ ಎಕ್ಸೆಸಿವ್ ಸ್ಟಡೀಸ್ ಹಿ ಮೇ ಬಿಕಮ್ ಲೇಜಿ. ಏನು ಸ್ಟಾರ್ಟಿಂಗಲ್ಲಿ ಅವರು ಸ್ಟಡಿಯ ಬೆನಿಫಿಟ್ಸನ್ನು ಡಿಸ್ಕಷನ್ ಮಾಡ್ತಾ ಇದ್ದಾರೋ ಬೇಕನ್, ಕಂಪ್ಲೀಟಾಗಿ ಸ್ಟಡಿ ಅಂತಕ್ಕಂಥದ್ದು ಕೇವಲ ಬೆನಿಫಿಟ್ಸ್ ಮಾತ್ರ ಕೊಡ್ತಾ ಇಲ್ಲ, ಅದರಿಂದ ಆಗ್ತಕ್ಕಂತಹ ನಷ್ಟಗಳನ್ನು ಕೂಡ ಅವರು ಈ ಒಂದು ಎಸ್ಸೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಕಂಪ್ಲೀಟಾಗಿ ಒಂದು ಸ್ಟಡಿಯಲ್ಲೇ ಇನ್ವಾಲ್ವ್ ಆಗಿ ಹೋಗಿದ್ರೆ, ಎಕ್ಸೆಸಿವ್ ಸ್ಟಡೀಸ್ ಅಂದರೆ ಹೆಚ್ಚಾಗಿ ಬರೀ ತನ್ನ ಲೈಫನ್ನೇ ಸ್ಟಡಿಯಲ್ಲೇ ತೊಡಗಿಸ್ಕೊಂಡ್ಬಿಟ್ರೆ, ಹೊರ ಜಗತ್ತಿನ ಪರಿಚಯನೇ ಇಲ್ಲದೆ ಇದ್ದರೆ ಅವನೇನಾಗ್ಬಿಡ್ತಾನೆ, ಲೇಜಿ ಆಗಿಬಿಡ್ತಾನೆ ಅಂತೇಳಿ ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. ಅಂದರೆ ಕಂಪ್ಲೀಟಾಗಿ ನಾವು ಬುಕ್ಸಲ್ಲೇ ಮುಳುಗಿಬಿಟ್ರೆ ನಾವು ಲೇಜಿ ಆಗಿಬಿಡ್ತೇವೆ ಅಥವಾ ಒಂದು ಏಕತಾನತೆಯಲ್ಲಿ ಬರ್ಬೋದು ಅಂತಕ್ಕಂಥದ್ದನ್ನು ರೈಟರ್ ಹೇಳ್ತಾರೆ. ಅದರ ಜೊತೆಗೆ ನೋಡಿ ನೆಕ್ಸ್ಟ್ ಪಾಯಿಂಟ್, ಆನ್ ದಿ ಅದರ್ ಹ್ಯಾಂಡ್ ವೈಲ್ ಟೇಕಿಂಗ್ ಜಡ್ಜ್ಮೆಂಟ್ wholly based on bookish knowledge may question the critical mindset of the scholar. ನಾವೇನು ಓದಿರ್ತೀವೋ, ಏನು ಪುಸ್ತಕಗಳಿಂದ ಜ್ಞಾನವನ್ನು ಪಡೆದುಕೊಂಡಿರ್ತೀವೋ ಅದರ ಮೇಲೇ ನಾವು ಎಲ್ಲವನ್ನು ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು
ಒಂದು ಕ್ರಿಟಿಕಲ್ ಮೈಂಡ್ಸೆಟ್ಟನ್ನು, ಅಂದರೆ ಯಾವುದು ಸರಿ ಯಾವುದು ತಪ್ಪು ಈ ರೀತಿ ಒಂದು ಥಿಂಕಿಂಗ್ ಪವರನ್ನು ಬೆಳೆಸ್ಕೊಳ್ಳೇಬೇಕು. ಅಂದರೆ ಅವನಿಗೂ ಕೂಡ ನಿರ್ಧಾರ ತೆಗೆದುಕೊಳ್ತಕ್ಕಂತಹ ಒಂದು ಶಕ್ತಿ ಇರಬೇಕು. ಯಾವುದೋ ಎಲ್ಲೋ ಒಂದು ಪುಸ್ತಕದಲ್ಲಿ ಯಾವುದೋ ಒಂದು ಅಂಶವನ್ನು ಓದಿಕೊಂಡು ಅದರ ಮೇಲೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಸರಿ ಇದೆನಾ ತಪ್ಪಿದೆನಾ ಅಂತಕ್ಕಂಥದ್ದನ್ನು ನಮ್ಮ ಒಂದು ಮೈಂಡ್ಸೆಟ್ ಆಧಾರದ ಮೇಲೆ ನಾವು ನಿರ್ಧಾರ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಸ್ಟಡೀಸ್ ಶುಡ್ ಬಿ ಯೂಸ್ಡ್ ಟು ಗಿವ್ ದ ರೈಟ್ ಡಿರೆಕ್ಷನ್ ಇನ್ ಲೈಫ್. ಎಸ್, ಈ ಒಂದು ಅಧ್ಯಯನ ಅಂತಕ್ಕಂಥದ್ದು ನಮ್ಮ ಜೀವನವನ್ನು ಒಂದು ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಹೋಗಬೇಕು. ದೇ ಆರ್ ಯೂಸ್ಡ್ ಇನ್ ಅ ಬೆಟರ್ ವೇ ಥ್ರೂ ಎಕ್ಸ್ಪೀರಿಯನ್ಸ್ ಗೇನ್ಡ್ ಇನ್ ಲೈಫ್. ಎಸ್ ನೋಡಿ, ಅಧ್ಯಯನದ ಜೊತೆಗೆ ನಮ್ಮ ಜೀವನದ ಅನುಭವಗಳು ಕೂಡ ನಮ್ಮ ಲೈಫನ್ನು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತವೆ. ಕೇವಲ ಸ್ಟಡೀಸ್ ಮಾತ್ರ ಹೆಲ್ಪ್ ಆಗೋದಿಲ್ಲ, ಅದ್ರ ಜೊತೆಗೆ ಜೀವನದಲ್ಲಿ ಅನುಭವಗಳು ಕೂಡ, ಎಕ್ಸ್ಪೀರಿಯನ್ಸ್ ಕೂಡ ಬೇಕು ಅಂತಕ್ಕಂಥದ್ದನ್ನು ಬೇಕನ್ ಅವರು ಹೇಳ್ತಾ ಇದ್ದಾರೆ. ಸಿಮಿಲರ್ಲಿ, ಆ್ಯಸ್ ಎ ಪ್ಲಾಂಟ್ ಈಸ್ ಪ್ರೂನ್ಡ್ ಟು ಗಿವ್ ಇಟ್ ಬೆಟರ್ ಗ್ರೋತ್. ಒಂದು ಸಸ್ಯವನ್ನು ನಾವೇನು ಮಾಡಬೇಕು, ಬೆಳೆಸ್ಬೇಕಪ್ಪ ಚೆನ್ನಾಗಿ ಅಂದರೆ ಅದರ ಒಂದು ಟೊಂಗೆಗಳನ್ನು ಕತ್ತರಿಸ್ಬೇಕಾಗುತ್ತೆ ಅಲ್ವಾ. ಸೊ ಅದೇ ರೀತಿಯೇ ಇವು ಸ್ಟಡಿ ಅಂತಕ್ಕಂಥದ್ದು ನಮ್ಮ ಜೀವನದ ಎಕ್ಸ್ಪೀರಿಯನ್ಸಸ್ಗಳನ್ನು ನಮಗೆ ಕೊಡ್ತಾ ಹೋಗುತ್ತೆ, ನಮ್ಮ ಲೈಫನ್ನು ತುಂಬ ಚೆನ್ನಾಗಿ ಬೆಳೆಯೋ ಹಾಗೆ ಮಾಡುತ್ತೆ. ಸೊ ಈ ಬೋತ್ ಸ್ಟಡೀಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಲೈನ್ ನೋಡಿ, ಕ್ರಾಫ್ಟಿ ಪೀಪಲ್ ಹೇಟ್ ಸ್ಟಡೀಸ್ ಆ್ಯಂಡ್ ದೇ ಡೋಂಟ್ ಫೀಲ್ ಇಟ್ಸ್ ರಿಕ್ವೈರ್ಮೆಂಟ್ ಇನ್ ಲೈಫ್. ಎಸ್ ನೋಡಿ, ಕ್ರಾಫ್ಟಿ ಪೀಪಲ್ ಅಂದರೆ ಇಲ್ಲಿ ನಾವು ಚತುರರು ಅಂತೇಳಿ, ಅಂದರೆ ತಮ್ಮ ಒಂದು ಚಾಣಕ್ಯತನದಿಂದ ಬೇರೆಯವರಿಗೆ ಮೋಸ ಮಾಡ್ತಕ್ಕಂಥ ಜನಗಳು ಅಂತಲೂ ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು. ಅಂತಹ ಜನಗಳಿಗೆ ಈ ಒಂದು ಸ್ಟಡಿ ಅಂತಕ್ಕಂಥದ್ದು ಅವಶ್ಯಕತೆ ಇಲ್ಲ. ದೇ ಡೋಂಟ್ ಫೀಲ್ ಇಟ್ಸ್ ರಿಕ್ವೈರ್ಮೆಂಟ್. ಸ್ಟಡಿ ಮಾಡ್ತಕ್ಕಂತಹ ಅವಶ್ಯಕತೆ ನಮಗಿಲ್ಲ ಅಂತೇಳಿ ಅವರು ಅಂದ್ಕೊಳ್ತಾ ಇರ್ತಾರೆ. ಅದ್ರ ಜೊತೆಗೆ ವೈಲ್ ಸಿಂಪಲ್ ಪೀಪಲ್ ಅಡ್ಮೈರ್ ಸ್ಟಡೀಸ್ ಆ್ಯಸ್ ದೇ ಆರ್ ಟೂ ಇನ್ನೋಸೆಂಟ್ ಟು ಕ್ರಿಟಿಕಲಿ ಅನಲೈಸ್ ಎನಿ ಪರ್ಟಿಕ್ಯುಲರ್ ನಾಲೆಡ್ಜ್ ಸಿಸ್ಟಮ್. ಮೊದಲನೇದಾಗಿ ನೋಡಿ, ಈ ಒಂದು ಕ್ರಾಫ್ಟಿ ಪೀಪಲ್ ತಮಗೆ ಅಧ್ಯಯನದ ಅವಶ್ಯಕತೆಯೇ ಇಲ್ಲ ಅಂತೇಳಿ ಅಂದ್ಕೊಳ್ತಾರೆ. ಇನ್ನು ಸಿಂಪಲ್ ಪೀಪಲ್ ಇರ್ತಾರಲ್ವ, ಇವರು ಎರಡನೆಯ ಬಗೆಯ ಜನಗಳಾಗಿರ್ತಾರೆ. ಇವರು ಸ್ಟಡಿಯನ್ನು ಅಡ್ಮೈರ್ ಅಂದರೆ ರೆಸ್ಪೆಕ್ಟ್ ಕೊಡ್ತಾರೆ ಸ್ಟಡಿಗೆ, ಆದರೆ ಇವರು ತುಂಬಾ ಇನ್ನೋಸೆಂಟ್ ಆಗಿರ್ತಾರೆ. ಅವ್ರಿಗೆ ಸ್ಟಡಿ ಮಾಡಿರ್ತಕ್ಕಂಥದ್ದನ್ನು ಕ್ರಿಟಿಕಲಿಯಾಗಿ ಅನಲೈಸ್ ಮಾಡ್ತಕ್ಕಂತಹ ಒಂದು ಶಕ್ತಿ ಇರೋದಿಲ್ಲ. ಇವರು ಸೆಕೆಂಡ್ ಟೈಪ್ ವ್ಯಕ್ತಿಗಳಾಗಿರ್ತಾರೆ. ಇನ್ನು ನೆಕ್ಸ್ಟ್ ನೋಡಿ, ಥರ್ಡ್ ಟೈಪ್ ಯಾವ ರೀತಿ ಇರ್ತಾರೆ ಅಂದರೆ, ವೈಸ್ ಮೆನ್ ಯೂಸ್ ಸ್ಟಡೀಸ್, ದೇ ಡೋಂಟ್ ಕನ್ಫೈನ್ ದೆಮ್ಸೆಲ್ವ್ಸ್ ಟು ಗೇನಿಂಗ್ ನಾಲೆಡ್ಜ್ ಓನ್ಲಿ, ರ್ಯಾದರ್ ದೇ ಯೂಸ್ ದಟ್ ನಾಲೆಡ್ಜ್ ಇನ್ ಲೈಫ್. ಈ ಒಂದು ವೈಸ್ ಮೆನ್ ಅಂದರೆ ಇವರು ಮೂರನೇ ಪ್ರಕಾರದವರು, ನೆನಪಿಟ್ಕೊಳ್ಳಿ. ಮೊದಲನೇದು ಕ್ರಾಫ್ಟಿ ಪೀಪಲ್ ಆಯಿತು, ಸೆಕೆಂಡ್ ಸಿಂಪಲ್ ಪೀಪಲ್ ಆಯಿತು, ಇನ್ನು ಥರ್ಡ್ ವೈಸ್ ಪೀಪಲ್. ಸೊ ಇವ್ರು ಏನು ಮಾಡ್ತಾರೆ, ಏನು ಕಲ್ತಿರ್ತಾರಲ್ವ, ಸ್ಟಡಿ ಮಾಡಿರ್ತಾರಲ್ವ, ಪುಸ್ತಕಗಳಿಂದ ಏನು ಜ್ಞಾನವನ್ನು ಪಡೆದುಕೊಂಡಿರ್ತಾರೋ ಅಥವಾ ಬೇರೆ ವಿಷಯಗಳಿಂದನೂ ಕೂಡ ಜ್ಞಾನವನ್ನು ಪಡ್ಕೊಂಡಿರ್ತಾರೋ ಇದನ್ನು ತಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ತಾರೆ. ಅಂದರೆ ವಿವಿಧ ಸನ್ನಿವೇಶಗಳು ಎದುರಾದಾಗ ತಾವು ಕಲ್ತಿರ್ತಕ್ಕಂಥದ್ದನ್ನು ಅವರು ಅಪ್ಲೈ ಮಾಡ್ಕೊಳ್ತಾರೆ. ನೋಡಿ, ನಾವು ಏನೇ ಕಲ್ತಿದ್ದೇವೆ ಅಂದರೆ ಅದು ನಮ್ಮ ಲೈಫ್ಗೆ ಹೆಲ್ಪ್ಫುಲ್ ಆಗಿರಬೇಕು. ಅಂದರೆ ಸಂದರ್ಭಗಳು ಬಂದಾಗ ನಾವು ಅದನ್ನು ಅಪ್ಲೈ ಮಾಡಿಕೊಂಡು ಆ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಂಡ್ರೆ ಮಾತ್ರ ನಾವು ಸ್ಟಡಿ ಮಾಡಿದ್ದಕ್ಕೆ ಅರ್ಥ ಇರುತ್ತೆ, ಇಲ್ಲ ಅಂದರೆ ಅದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ. ಸೊ ಈ ಒಂದು ಬುದ್ಧಿವಂತ ಜನಗಳು, ವೈಸ್ ಮೆನ್ ಅಂದರೆ ಬುದ್ಧಿವಂತ ಜನಗಳು, ಸೊ ಇವ್ರೇನು ಮಾಡ್ತಾರೆ, ಆ ಸ್ಟಡಿಯನ್ನು ಸರಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಬಳಸ್ಕೊಳ್ತಾರೆ. ದೇ ಡೋಂಟ್ ಕನ್ಫೈನ್ ಅಂದರೆ ಸೀಮಿತಗೊಳಿಸೋದು ಅಂತೇಳಿ, ತಮಗೆ ತಾವೇ ಸೀಮಿತಗೊಳಿಸಿಕೊಂಡಿರೋದಿಲ್ಲ. ಟು ಗೇನಿಂಗ್ ನಾಲೆಡ್ಜ್ ಓನ್ಲಿ, ರ್ಯಾದರ್ ದೇ ಯೂಸ್ ಅಂದರೆ ಕೇವಲ ಪಡ್ಕೊಂಡು ತಮ್ಮ ಹತ್ರ ಇಟ್ಕೊಳ್ಳೋದಿಲ್ಲ, ಅದನ್ನು ಅವರು ಯೂಸ್ ಮಾಡ್ಕೊಳ್ತಾರೆ ಸಂದರ್ಭ ಬಂದಾಗ ಅವರ ಜೀವನದಲ್ಲಿ ಅಂತೇಳಿ ಬೇಕನ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ, ಸ್ಟಡೀಸ್ ಶುಡಂಟ್ ಬಿ ಯೂಸ್ಡ್ ಟು ಕಾಂಟ್ರಾಡಿಕ್ಟ್ ಆ್ಯಂಡ್ ಕನ್ಫ್ಯೂಟ್, ದ್ಯಾಟ್ ಈಸ್ ಟು ಅಪೋಸ್ ಅದರ್ಸ್ ಅನ್ನೆಸೆಸರಿಲಿ. ತುಂಬಾ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಇದು ಅಂತ ಹೇಳ್ಬೋದು. ನಾವು ಅನೇಕ ವಿಷಯಗಳನ್ನು ಓದಿಬಿಟ್ಟು ಸ್ಟಡಿ ಮಾಡಿಬಿಟ್ಟು ತಿಳ್ಕೊಂಡಿರ್ತೇವೆ. ಆ ರೀತಿಯ ಏನು ಜ್ಞಾನವನ್ನು ಪಡೆದುಕೊಂಡಿರ್ತೀವೋ ಆ ಜ್ಞಾನವನ್ನು ನಾವು ಕೇವಲ ಬೇರೆಯವರ ಒಂದು ಅಭಿಪ್ರಾಯಗಳನ್ನು ಅಪೋಸ್ ಮಾಡಲಿಕ್ಕೆ ಅಂದರೆ ವಿರೋಧಿಸಲಿಕ್ಕೆ ಅಥವಾ ಬೇರೆಯವರ ಜೊತೆಗೆ ಸುಮ್ಮನೆ ವಾದ ಮಾಡಲಿಕ್ಕೆ ಅನ್ನೆಸೆಸರಿಯಾಗಿ ಬಳಸಬಾರ್ದು ಅಂತಕ್ಕಂಥದ್ದನ್ನು ಬೇಕನ್ನವರು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಒಂದು ಎಚ್ಚರಿಕೆಯ ಮಾತು ಇದು ಅಂತ ಹೇಳ್ಬೋದು. ಅಂದರೆ ಅನ್ನೆಸೆಸರಿಯಾಗಿ ನಮ್ಮ ಜಾಣ್ಮೆಯನ್ನು ಬೇರೆಯವರ ಮುಂದೆ ಪ್ರದರ್ಶನ ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸಿಮಿಲರ್ಲಿ, ವಿ ಶುಡ್ ಎನ್ಶೂರ್ ದ್ಯಾಟ್ ವಿ ಆರ್ ನಾಟ್ ಬ್ಲೈಂಡ್ಲಿ ಇಂಪ್ರೆಸ್ಡ್ ವಿತ್ ಸಮ್ವನ್ಸ್ ನಾಲೆಡ್ಜ್ ಆ್ಯಂಡ್ ಫಾರ್ಗೆಟ್ ಟು ಯೂಸ್ ಅವರ್ ಕ್ರಿಟಿಕಲ್ ಥಿಂಕಿಂಗ್. ಎಸ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ ಅಂತ ಹೇಳ್ಬೋದು.
ವಿ ಶುಡ್ ಎನ್ಶೂರ್ ದ್ಯಾಟ್ ವಿ ಆರ್ ನಾಟ್ ಬ್ಲೈಂಡ್ಲಿ ಇಂಪ್ರೆಸ್ಡ್. ಅಂದರೆ ಯಾರೋ ಒಬ್ಬ ಕಲಿತಿರ್ತಕ್ಕಂತಹ ವ್ಯಕ್ತಿ ಇರ್ತಾನೆ, ಅಂದರೆ ಸಾಕಷ್ಟು ಜ್ಞಾನ ಅವನ ಹತ್ರ ಇದೆ ಅಂತ ಅಂದ್ಕೊಳ್ಳೋಣ. ಅವನೇನು ಹೇಳ್ತಾನೋ ಅದೆಲ್ಲವೂ ಕೂಡ ಸರಿ ಅಂತೇಳಿ ನಾವೆಲ್ಲರೂ ಒಪ್ಕೊಳ್ತಕ್ಕಂತಹ ಅವಶ್ಯಕತೆ ಇಲ್ಲ. ನಮಗೆಲ್ರಿಗೂ ಕೂಡ ಒಂದು ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ವಿಮರ್ಶೆಯನ್ನು ಮಾಡ್ತಕ್ಕಂತಹ ಪವರ್ ಇರಲೇಬೇಕು. ಕೇವಲ ಯಾರೋ ಹೇಳಿದರು ಅಂತೇಳಿ ಅವನು ತುಂಬ ಬುದ್ಧಿವಂತ ವ್ಯಕ್ತಿ ಇದ್ದಾನೆ, ಅವನು ಹೇಳಿದ್ದೇ ಸರಿ ಅಂತ ನಾವು ಒಪ್ಕೋಬಾರ್ದು ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಕಿವಿ ಮಾತಾಗಿ ನಮಗೆ ಹೇಳ್ತಾ ಇದ್ದಾರೆ. Studies should not be used to find opportunities for discussion to show off our knowledge on a particular topic. ಎಷ್ಟೋ ಜನಗಳು ಕಲ್ತಿರ್ತಾರೆ, ಇಲ್ಲ ಅಂತಲ್ಲ, ಸಾಕಷ್ಟು ಜ್ಞಾನ ಇರುತ್ತೆ, ಬಟ್ ಅವ್ರೇನು ಮಾಡ್ತಿರ್ತಾರೆ, ಅನ್ನೆಸೆಸರಿಯಾಗಿ ಬೇರೆ ಬೇರೆ ಕಡೆ ತಮ್ಮ ಒಂದು ಜ್ಞಾನದ ಒಂದು ತೋರಿಕೆಯನ್ನು ಮಾಡ್ತಾ ಇರ್ತಾರೆ. ಅಂದರೆ ಇಲ್ಲಿ ಶೋ ಆಫ್ ಅಂತೇಳಿ ನಮ್ಮ ರೈಟರ್ ಬಳಸ್ತಾ ಇದ್ದಾರೆ. ಸೊ ನಾವೇನೇ ಜ್ಞಾನವನ್ನು ಹೊಂದಿದ್ರೂ ಕೂಡ ಅನ್ನೆಸೆಸರಿಯಾಗಿ ನಾವು ಶೋ ಆಫನ್ನು ಕೊಡೋಕ್ಕೆ ಹೋಗಬಾರ್ದು. ಯಾರೋ ಏನೋ ಡಿಸ್ಕಷನ್ ಮಾಡ್ತಾ ಇರ್ತಾರೆ, ಅಲ್ಲಿ ನಾವೇ ಬುದ್ಧಿವಂತರು ಅನ್ನೋ ರೀತಿಲಿ ಅಲ್ಲಿ ಹೋಗಿ ಮೂಗು ತೋರಿಸಿ ಮಾತನಾಡಬಾರದು ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಹಾಗೇನಾದರೂ ಮಾಡಿದ್ದೇ ಆದರೆ ನಮ್ಮ ಒಂದು ಜ್ಞಾನಕ್ಕೆ ಅರ್ಥ ಇರೋದಿಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಇನ್ನವರು ಟೈಪ್ಸ್ ಆಫ್ ಬುಕ್ಸ್ ಬಗ್ಗೆನೂ ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸಮ್ ಬುಕ್ಸ್ ಆರ್ ಓನ್ಲಿ ಟೆಸ್ಟೆಡ್ ಆರ್ ರೀಡ್ ಸೂಪರ್ಫಿಷಿಯಲಿ ವೈಲ್ ಅದರ್ಸ್ ಆರ್ ಸ್ವಾಲೋಡ್. ಕೆಲವೊಂದಿಷ್ಟು ಪುಸ್ತಕಗಳಿರ್ತವೆ, ಅವುಗಳು ಕೇವಲ ಟೇಸ್ಟೆಡ್ ಅಂದರೆ ರುಚಿ ನೋಡಲಿಕ್ಕೆ ಮಾತ್ರ. ಫಾರ್ ಎಕ್ಸಾಂಪಲ್ ಎಂಟರ್ಟೈನ್ಮೆಂಟ್ಗೆ ಅಂತೇಳಿ ಏನು ಪುಸ್ತಕಗಳಿರ್ತಾವಲ್ವ, ಅವನ್ನ ನಾವು ತುಂಬ ಆಳವಾಗಿ ಸ್ಟಡಿ ಮಾಡ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ಒಂದು ಫನ್ಗೋಸ್ಕರ ಎಂಟರ್ಟೈನ್ಮೆಂಟ್ ಪಡೆಯೋಕ್ಕೋಸ್ಕರ ಮಾತ್ರ ಅವುಗಳನ್ನು ನಾವು ಓದ್ತೇವೆ. ಅವುಗಳನ್ನು ತುಂಬ ಆಳವಾಗಿ ಡೀಟೇಲಾಗಿ ಓದೋ ಅವಶ್ಯಕತೆ ಇಲ್ಲ. ಇನ್ನೊಂದಿಷ್ಟು ಪುಸ್ತಕಗಳು ಇರ್ತವೆ, ಅದರ್ಸ್ ಆರ್ ಸ್ವಾಲೋಡ್ ಅಂದರೆ ಅವುಗಳಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಅಥವಾ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂತಹ ಅನೇಕ ಅಂಶಗಳಿರ್ತವೆ, ಅವುಗಳನ್ನು ನಾವು ಸ್ವಲ್ಪ ನಿಧಾನಕ್ಕೇ ಓದಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದಿಷ್ಟು ಪುಸ್ತಕಗಳಿರ್ತವೆ ವಿಚ್ ಮೀನ್ಸ್ ಡಿಮಾಂಡ್ ಮೋರ್ ಸೀರಿಯಸ್ನೆಸ್. ಹೆಚ್ಚಿನ ಒಂದು ಸೀರಿಯಸ್ನೆಸ್ಸನ್ನು ಅವು ಕೇಳ್ತಾ ಇರ್ತವೆ. ಅಂದರೆ ಓದಬೇಕಾದ್ರೆ ನಾವು ತುಂಬ ಸೀರಿಯಸ್ ಆಗಿ ಓದಬೇಕಾಗುತ್ತೆ. ಬಟ್ ದೆರ್ ಆರ್ ಸಮ್ ಅದರ್ ಬುಕ್ಸ್, ಇನ್ನೂ ಕೆಲವೊಂದಿಷ್ಟು ಪುಸ್ತಕಗಳಿರ್ತವೆ, ಇವು ತುಂಬಾ ಮಹತ್ವವುಳ್ಳ ಆಗಿರ್ತಕ್ಕಂತಹ ಪುಸ್ತಕಗಳಾಗಿರ್ತವೆ. ಹೂ ಡಿಸರ್ವ್ ಟು ಬಿ ಚ್ಯೂಡ್ ಆ್ಯಂಡ್ ಡೈಜೆಸ್ಟೆಡ್. ಅವುಗಳನ್ನು ನಾವು ಸಂಪೂರ್ಣವಾಗಿ ಲೈನ್ ಬೈ ಲೈನೇ ಓದಬೇಕಾಗುತ್ತೆ. ಎಲ್ಲೂ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಓದೋ ಹಾಗಿಲ್ಲ. ಅವುಗಳನ್ನು ಸಂಪೂರ್ಣವಾಗಿ ಲೈನ್ ಟು ಲೈನ್ ಓದ್ಕೊಂಡು ಮೊದಲ ಲೈನಿಂದ ಕೊನೆಯವರೆಗೂ ಕೂಡ ಓದ್ಕೊಂಡು ಹೋಗಬೇಕಾಗತ್ತೆ. ಮತ್ತು ಅವುಗಳನ್ನು ಅರಗಿಸ್ಕೊಳ್ಳೋದು, ಡೈಜೆಸ್ಟೆಡ್ ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ವಿಚ್ ಮೀನ್ಸ್ ರೀಡ್ ಥರೋಲಿ ಆ್ಯಂಡ್ ಡೀಪ್ಲಿ. ತುಂಬ ಆಳವಾಗಿ ಅವುಗಳನ್ನು ಅಧ್ಯಯನ ಮಾಡಬೇಕು. ಕೆಲವೊಂದು ಸಾರಿ ಒಂದೇ ಸಾರಿಗೆ ಅವು ಅರ್ಥ ಆಗಿರೋದಿಲ್ಲ, ಒಂದು ಸಾರಿ ಬಿಟ್ಟು ಮತ್ತೊಂದು ಸಾರಿ ಅವುಗಳನ್ನು ಓದಬೇಕಾಗುತ್ತೆ. ಸೊ ಈ ರೀತಿ ಬೇರೆ ಬೇರೆ ಟೈಪ್ನ ಪುಸ್ತಕಗಳಿರ್ತವೆ ಅಂತಕ್ಕಂಥದ್ದು ಫ್ರಾನ್ಸಿಸ್ ಬೇಕನ್ ಅವರ ಒಂದು ಅಭಿಪ್ರಾಯ ಇಲ್ಲಿ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ರೀಡಿಂಗ್, ಡಿಸ್ಕಷನ್ ಮತ್ತು ರೈಟಿಂಗ್ ಬಗ್ಗೆ ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಬೇಕನ್ ಸೇಸ್ ದ್ಯಾಟ್ ರೀಡಿಂಗ್ ಮೇಕ್ಸ್ ಎ ಪರ್ಸನ್ ಎ ಕಂಪ್ಲೀಟ್ ಮ್ಯಾನ್ ಹೂ ಹ್ಯಾಸ್ ನಾಲೆಡ್ಜ್ ಆಫ್ ಡಿವರ್ಸ್ ಫೀಲ್ಡ್ಸ್. ಈ ರೀಡಿಂಗ್ ಅಂತಕ್ಕಂಥದ್ದು ಮನುಷ್ಯನನ್ನು ಏನು ಮಾಡುತ್ತೆ ಅಂದರೆ ಕಂಪ್ಲೀಟ್ ಮ್ಯಾನ್ ಆಗಿ ಮಾಡುತ್ತೆ. ಸಾಕಷ್ಟು ಜ್ಞಾನವನ್ನು ಅದು ಕೊಡುತ್ತೆ. ಡೈವರ್ಸ್ ಫೀಲ್ಡ್ ಅಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಅಪಾರ ಪ್ರಮಾಣದ ಜ್ಞಾನವನ್ನು ಈ ಒಂದು ಓದಿನ ಮೂಲಕ, ರೀಡಿಂಗ್ ಮೂಲಕ ಸಂಪಾದಿಸಬಹುದು. ಇನ್ನು ಡಿಸ್ಕಷನ್ ಅಂದರೆ ಚರ್ಚೆ ಅಂತ ನಾವು ಹೇಳ್ತೇವೆ. ಅದರಿಂದ ಏನು ಲಾಭ ಇದೆ ನೋಡಿ. ವೈಲ್ ಡಿಸ್ಕಷನ್ ಮೇಕ್ಸ್ ಎ ಪರ್ಸನ್ ರೆಡಿ ಫಾರ್ ಇನ್ಸ್ಟಾಂಟ್ ಆ್ಯಂಡ್ ಕ್ಲೆವರ್ ರಿಪ್ಲೈಸ್. ಈ ಒಂದು ಕಾನ್ವರ್ಜೇಷನ್ ಅಥವಾ ಡಿಸ್ಕಷನ್ ಸ್ಕಿಲ್ ನಮ್ಮ ಹತ್ರ ಇದ್ದರೆ, ಸಂದರ್ಭಗಳು ಬಂದಾಗ ಅಂದರೆ ಬೇರೆಯವ್ರ ಜೊತೆ ಯಾವುದಾದ್ರೂ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಅಂದರೆ ಅದರಿಂದ ನಮ್ಮ ಜ್ಞಾನ ಹೆಚ್ಚಾಗುತ್ತೆ. ಅದರ ಜೊತೆಗೆ ನಾವು ಒಳ್ಳೆಯ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕ್ಲೆವರ್ ಆಗಿ ರಿಪ್ಲೈಗಳನ್ನು ನಾವು ಅಲ್ಲಿ ಕೊಡಬಹುದು. ಇಟ್ ಮೇಕ್ಸ್ ಎ ಪರ್ಸನ್ ರೆಡಿ ಫಾರ್ ಎಮರ್ಜೆನ್ಸಿ ಸಿಚುವೇಶನ್ಸ್. ಕೆಲವೊಂದು ಸಾರಿ ತುರ್ತು ಸನ್ನಿವೇಶಗಳು ಎದುರಾದಾಗ ಯಾವ ರೀತಿ ಉತ್ತರ ಕೊಡೋದು ಅಂತಕ್ಕಂಥದ್ದನ್ನು ಕಲಿಸ್ಕೊಡೋದು ಯಾವುದಪ್ಪ ಅಂದರೆ ಈ ಡಿಸ್ಕಷನ್ ಆಗಿರುತ್ತೆ. ಯಾಕೆಂದರೆ ನಾವು ಬೇರೆಯವ್ರ ಜೊತೆ ಚರ್ಚೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಮೈಂಡಲ್ಲಿ ಅನೇಕ ಐಡಿಯಾಗಳು ಹೊಳಿತವೆ. ಹಾಗಾಗಿ ಇನ್ನು ರೈಟಿಂಗಿಗೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟನ್ನು ಅವ್ರು ಹೇಳ್ತಾ ಇದ್ದಾರೆ ನೋಡಿ. ಸಿಮಿಲರ್ಲಿ ರೈಟಿಂಗ್ ಮೇಕ್ಸ್ ದ ಪರ್ಸನ್ ಪ್ರಿಸೈಸ್ ಮೀನ್ಸ್ ತುಂಬ ಶಾರ್ಟ್ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಆ್ಯಂಡ್ ಎಕ್ಸಾಕ್ಟ್, ಶಾರ್ಟ್ ಆಗಿದ್ರು ಕೂಡ ತುಂಬ ಅಕ್ಯುರೇಟ್ ಆಗಿರ್ತಕ್ಕಂತಹ ಒಂದು ಪವರನ್ನು ಇದು ನಮಗೆ
ಕೊಡ್ತಾ ಇದೆ. ಇಟ್ ಹೆಲ್ಪ್ಸ್ ಇನ್ ಬಿಕಮಿಂಗ್ ಫ್ರೀ ಆಫ್ ಅನ್ಫ್ರೂಟ್ಫುಲ್ ಆರ್ಗ್ಯುಮೆಂಟ್ಸ್. ಎಸ್ ನೋಡಿ, ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ನಾವೇನು ಮಾಡ್ಬೋದು, ಯೂಸ್ಲೆಸ್ ಆಗಿರ್ತಕ್ಕಂತಹ ಅನೇಕ ವಿಷಯಗಳನ್ನು ಕೂಡ ನಾವು ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಬಟ್ ರೈಟಿಂಗಲ್ಲಿ ಇದಕ್ಕೆ ಅವಕಾಶ ಇರೋದಿಲ್ಲ. ಯಾವುದು ಫ್ರೂಟ್ಫುಲ್ ಆಗಿರುತ್ತೋ ಅಥವಾ ಯಾವುದು ಮಹತ್ವವನ್ನು ಪಡೆದುಕೊಂಡಿರುತ್ತೋ ಅದನ್ನು ಮಾತ್ರ ನಾವು ಬರವಣಿಗೆಯಲ್ಲಿ ಸೇರಿಸಬೇಕಾಗುತ್ತೆ. ಎಲ್ಲವನ್ನು ಕೂಡ ಬರೆದುಕೊಂಡು ಕೂತ್ಕೊಳ್ಳಿಕ್ಕೆ ಸಮಯ ಆಗೋದಿಲ್ಲ. ಹಾಗಾಗಿ ಇದು ಡಿಸ್ಕಷನ್ಗಿಂತ ತುಂಬಾ ಎಫೆಕ್ಟ್ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಬೇಕನ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪಾರ್ಟಲ್ಲಿ ಅವರು ಬೆನಿಫಿಟ್ಸ್ ಆಫ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್, ಅಂದರೆ ಬೇರೆ ಬೇರೆ ಸಬ್ಜೆಕ್ಟ್ಗಳು ಮನುಷ್ಯನಿಗೆ ಯಾವ ರೀತಿ ಹೆಲ್ಪ್ ಮಾಡ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಬೇರೆ ಬೇರೆ ವಿಷಯಗಳನ್ನು ನಾವು ಅಧ್ಯಯನ ಮಾಡೋದ್ರಿಂದ ನಮಗೇನೆಲ್ಲ ಲಾಭ ಸಿಗುತ್ತೆ. ಮೊದಲನೇದಾಗಿ ಅವರು ಹಿಸ್ಟ್ರಿ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ಹಿಸ್ಟ್ರಿ ಮೇಕ್ಸ್ ಎ ಮ್ಯಾನ್ ವೈಸ್, ಅಂದರೆ ಬುದ್ಧಿವಂತನನ್ನಾಗಿ ಮಾಡುತ್ತೆ ಹಿಸ್ಟ್ರಿ ಅಂತಕ್ಕಂಥದ್ದು. ಯಾಕೆ ಅಂದರೆ ಇಟ್ ಮೇಕ್ಸ್ ಒನ್ ಅವೇರ್ ಅಬೌಟ್ ಪಾಸ್ಟ್ ಮಿಸ್ಟೇಕ್ಸ್, ಅಂದರೆ ಹಿಂದಿನ ಕಾಲದಲ್ಲಿ ಏನು ಜನಗಳು ಮಿಸ್ಟೇಕ್ ಮಾಡಿಬಿಟ್ಟು ಅದರಿಂದ ಏನು ಎಫೆಕ್ಟ್ ಆಗಿದೆ ಅಂತಕ್ಕಂಥದ್ದನ್ನು ತಿಳಿಸಿಕೊಡುತ್ತೆ ಈ ಒಂದು ಇತಿಹಾಸ ಅಂತಕ್ಕಂಥದ್ದು. ಸೊ ಬೇರೆಯವರ ತಪ್ಪುಗಳನ್ನು ನೋಡಿ ನಾವು ಅರ್ಥ ಮಾಡಿಕೊಂಡು ಇನ್ಮೇಲೆ ಆ ತಪ್ಪುಗಳನ್ನು ಮಾಡಬಾರ್ದು ಅಂತೇಳಿ ನಾವು ನಿರ್ಧಾರ ತೆಗೆದುಕೊಳ್ಬೋದು. ಸೊ ಮಿಸ್ಟೇಕ್ಸ್ಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಇತಿಹಾಸವನ್ನು ಓದೋದ್ರಿಂದ. ಇನ್ನು ನೆಕ್ಸ್ಟ್ ಅವರು ಪೋಯಟ್ರಿಯನ್ನು ಸ್ಟಡಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳ್ತಾರೆ. ಪೋಯಟ್ರಿ ಮೇಕ್ಸ್ ಎ ಪರ್ಸನ್ ವಿಟ್ಟಿ ಆ್ಯಸ್ ಎ ಪೋಯೆಟ್ ಕಂಪೇರ್ಸ್ ಇನ್ಕಂಪ್ಯಾರಬಲ್ ಥಿಂಗ್ಸ್. ಎಸ್, ಇಲ್ಲಿ ನಾವು ಇಮ್ಯಾಜಿನೇಷನ್ ಅಂತ ಕರಿಬೋದು ಈ ಒಂದು ಪೋಯಟ್ರಿಯನ್ನು. ಅಂದರೆ ಕಲ್ಪನೆಯ ಮೂಲಕ ಸಾಹಿತ್ಯವನ್ನು ಈ ಕವಿಗಳು ರಚನೆ ಮಾಡಿರ್ತಾರೆ ಅಲ್ವಾ. ಸೊ ಅವರೇನು ಮಾಡಿರ್ತಾರೆ, ಕಂಪೇರ್ಸ್ ಇನ್ಕಂಪ್ಯಾರಬಲ್ ಥಿಂಗ್ಸ್, ಅಂದರೆ ಕಂಪೇರ್ ಮಾಡಲಿಕ್ಕೆ ಆಗದೆ ಇರತಕ್ಕಂತಹ ಅನೇಕ ವಿಷಯಗಳನ್ನು ಅವರು ಕಂಪೇರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಪ್ರೇಮಿಗಳಿಬ್ಬರು ಇರ್ತಾರೆ ಅಂದ್ಕೊಂಡ್ರೆ ನಿನಗೋಸ್ಕರ ನಾನು ಚಂದಿರನನ್ನು ತಂದು ಕೊಡಲಿ ಅಂತೇಳಿ ಏನು ಆ ಒಂದು ಕಾವ್ಯದಲ್ಲಿ ಕವಿ ಬರೆದಿರ್ತಾನಲ್ವ, ಈ ರೀತಿಯ ಒಂದು ಸೆಂಟೆನ್ಸ್ಗಳನ್ನು. ಸೊ ನಿಜವಾಗ್ಲೂ ಅಲ್ಲಿ ಹೇಳೋದಾದರೆ ಚಂದ್ರನನ್ನು ಆ ಪ್ರೇಮಿ ತಂದು ಕೊಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಈ ರೀತಿ ಒಂದು ಕಂಪ್ಯಾರಿಸನ್ಗಳನ್ನು ನಾವು ಕಾಮನ್ ಆಗಿ ಪೊಯಿಟ್ರಿಗಳಲ್ಲಿ ಕಾಣ್ತೇವೆ. ಇನ್ನು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ನೋಡಿ. ಮ್ಯಾಥಮೆಟಿಕ್ಸನ್ನು ಸ್ಟಡಿ ಮಾಡೋದ್ರಿಂದ ಬ್ರಿಂಗ್ಸ್ ಸಟಲ್ನೆಸ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಸ್ ಇಟ್ ಟೀಚಸ್ ಟು ಬಿ ಕ್ಲೆವರ್ ಇನ್ ರೀಚಿಂಗ್ ಕನ್ಕ್ಲೂಷನ್ಸ್. ಎಸ್, ಇಲ್ಲಿ ನೋಡಿ ಮ್ಯಾಥಮೆಟಿಕ್ಸನ್ನು ನಾವು ಸ್ಟಡಿ ಮಾಡೋದ್ರಿಂದ ಒಂದು ಸೂಕ್ಷ್ಮತೆ, ಸಬ್ಟಲ್ನೆಸ್ ಅಂದರೆ ಸೂಕ್ಷ್ಮತೆ ಅಂತೇಳಿ ಅರ್ಥ ಮಾಡ್ಕೋಬೇಕು. ಸೊ ಮನುಷ್ಯನಿಗೆ ಸೂಕ್ಷ್ಮತೆ ಬೆಳೆಯುತ್ತೆ. ಯಾಕೆಂದರೆ ನಾವು ತುಂಬ ಸೂಕ್ಷ್ಮವಾಗಿ ಕೆಲಸವನ್ನು ಇಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಲೆಕ್ಕವನ್ನು ಸಾಲ್ವ್ ಮಾಡಬೇಕಾದ್ರೆ ಬಳಸಬೇಕಾಗುತ್ತೆ. ಸ್ವಲ್ಪ ಯಾಮಾರಿದ್ರು ಕೂಡ ಲೆಕ್ಕ ತಪ್ಪಾಗುತ್ತೆ, ಮತ್ತೊಂದು ಸರಿ ನಾವು ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅದನ್ನೇ ಇಲ್ಲಿ ರೈಟರ್ ಹೇಳ್ತಾ ಇದ್ದಾರೆ, ಇಟ್ ಟೀಚಸ್ ಟು ಬಿ ಕ್ಲೆವರ್ ಇನ್ ರೀಚಿಂಗ್ ಕನ್ಕ್ಲೂಷನ್ಸ್ ಅಂತೇಳಿ. ಇನ್ನು ನೆಕ್ಸ್ಟ್, ನ್ಯಾಚುರಲ್ ಫಿಲಾಸಫಿ ಇನ್ಕ್ರೀಸಸ್ ದ ಡೆಪ್ತ್ ಆಫ್ ದ ಮೈಂಡ್. ನ್ಯಾಚುರಲ್ ಫಿಲಾಸಫಿಯನ್ನು ಸ್ಟಡಿ ಮಾಡೋದ್ರಿಂದ ನಮ್ಮ ಒಂದು ಮೈಂಡಿನ ಡೆಪ್ತ್ ಹೆಚ್ಚಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಮೊರಾಲಿಟಿಯನ್ನು ಸ್ಟಡಿ ಮಾಡೋದ್ರಿಂದ ಏನಾಗುತ್ತೆ, ಇಟ್ ಮೇಕ್ಸ್ ಎ ಪರ್ಸನ್ ಸೀರಿಯಸ್ ಬೈ ನೇಚರ್. ಮನುಷ್ಯ ಸೀರಿಯಸ್ ಆಗಿ ಅವನ ವರ್ತನೆ ಸೀರಿಯಸ್ ಆಗುತ್ತೆ. ಅದೇ ರೀತಿ ಲಾಜಿಕ್ ಅಂದರೆ ನಾವು ತರ್ಕಶಾಸ್ತ್ರ ಅಥವಾ ತರ್ಕ ಅಂತೇಳಿ ಹೇಳ್ಬೋದು. ಸೊ ಈ ಒಂದು ಲಾಜಿಕ್ ಇರ್ಬೋದು. ಮತ್ತು ರೆಟಾರಿಕ್ ಅಂದರೆ ನಾವು ಒಂದು ವಾಕ್ಚಾತುರ್ಯ ಅಂತ ಕರಿಬೋದು. ಇವುಗಳನ್ನು ಸ್ಟಡಿ ಮಾಡೋದ್ರಿಂದ ದಟ್ ಈಸ್ ಆರ್ಟ್ ಆಫ್ ಸ್ಪೀಕಿಂಗ್. ಎಸ್, ರೆಟಾರಿಕ್ ಅಂದರೆ ಆರ್ಟ್ ಆಫ್ ಸ್ಪೀಕಿಂಗ್ ಅಂತೇಳಿ. ಹೆಲ್ಪ್ಸ್ ಇನ್ ಆರ್ಗ್ಯುಮೆಂಟ್ಸ್, ವಾದ ವಿವಾದಗಳು ಅಥವಾ ಚರ್ಚೆಯಲ್ಲಿ ತೊಡಗಿದಾಗ ಈ ತರ್ಕ ಮತ್ತು ಈ ವಾಕ್ಚಾತುರ್ಯಗಳು ನಮಗೆ ಸಹಾಯ ಮಾಡ್ತವೆ. ಈ ರೀತಿ ಇಲ್ಲಿ ಗಮನಿಸಿ, ಹಿಸ್ಟರಿ ಇರ್ಬೋದು, ಅದೇ ರೀತಿ ಪೊಯೆಟ್ರಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ನ್ಯಾಚುರಲ್ ಫಿಲಾಸಫಿ ಇರ್ಬೋದು, ಮತ್ತು ಮೊರಾಲಿಟಿ ಇರ್ಬೋದು, ಲಾಜಿಕ್ ಇರ್ಬೋದು, ರೆಟಾರಿಕ್ ಇರ್ಬೋದು. ಇವೆಲ್ಲವೂ ಕೂಡ ತಮ್ಮ ಕ್ಷೇತ್ರಗಳಲ್ಲಿ ಮನುಷ್ಯನಿಗೆ ತುಂಬಾ ಹೆಲ್ಪ್ ಮಾಡ್ತವೆ ಇವುಗಳನ್ನು ಸ್ಟಡಿ ಮಾಡೋದ್ರಿಂದ ಅಂಥೇಳಿ ಬೇಕನ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಅವರು ನೋಡಿ, ಕಂಪ್ಯಾರಿಸನ್ ವಿತ್ ಡಿಸೀಸಸ್. ಮನುಷ್ಯನಿಗೆ ಏನು ಕೆಲವೊಂದಿಷ್ಟು ಕಾಯಿಲೆಗಳು ಬರ್ತಾವಲ್ವ, ಆ ಕಾಯಿಲೆಗಳನ್ನು ನಾವು ಹೋಗಲಾಡಿಸ್ಲಿಕ್ಕೆ ಕೆಲವೊಂದಿಷ್ಟು ಎಕ್ಸಸೈಸ್ಗಳನ್ನು ಮಾಡ್ತೇವೆ. ಸೊ ಅದೇ ರೀತಿಯೇ ಅವ್ರೇನು ಮಾಡ್ತಾ ಇದ್ದಾರೆ, ಈ ಡಿಸೀಸ್ಗಳ ಜೊತೆ ಈ ಒಂದು ಸ್ಟಡಿಯನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಕಂಪೇರ್ ಮಾಡ್ತಾರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ರೈಟರ್ ಕಂಪೇರ್ಸ್ ವೇರಿಯಸ್ ಎಕ್ಸಸೈಸಸ್ ವಿಚ್ ಹೆಲ್ಪ್ ಇನ್ ಕ್ಯೂರಿಂಗ್ ಡಿಫ್ರೆಂಟ್ ಡಿಸೀಸಸ್ ಟು ಸ್ಟಡೀಸ್ ವಿಚ್ ಹೆಲ್ಪ್ಸ್ ಇನ್ ಎಲಿಮಿನೇಟಿಂಗ್ ಡಿಫ್ರೆಂಟ್ ವೀಕ್ನೆಸ್ಸಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಯಾವ ರೀತಿ ಎಕ್ಸಸೈಸ್ಗಳು ಮನುಷ್ಯನ ರೋಗಗಳನ್ನು ಹೋಗಲಾಡಲಿಕ್ಕೆ ಹೆಲ್ಪ್ ಮಾಡ್ತವೋ ಅದೇ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ನಾವು ಸ್ಟಡಿ ಮಾಡೋದ್ರಿಂದ ಮನುಷ್ಯನ ಒಂದು ಮಾನಸಿಕವಾಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ದೆರ್ ಈಸ್ ನೋ ಡಿಸೀಸ್ ಆಫ್ ದ ಮೈಂಡ್ ದ್ಯಾಟ್ ಕ್ಯಾನ್ ನಾಟ್ ಬಿ ಕ್ಯೂರ್ಡ್ ಬೈ ಪ್ರಾಪರ್ ಸ್ಟಡಿ. ಎಸ್, ಮನುಷ್ಯನ ಮನಸ್ಸಲ್ಲಿ ಯಾವುದೇ ಕಾಯಿಲೆ ಇರಲಿ ಅದೆಲ್ಲಕ್ಕೂ ಕೂಡ ಈ ಒಂದು ಸ್ಟಡಿಲಿ ಪರಿಹಾರ ಇದ್ದೇ ಇದೆ ಅಂಥೇಳಿ ರೈಟರ್ ಇಲ್ಲಿ ಹೇಳ್ತಾ ಇದ್ದಾರೆ. ಬೇಕನ್ ಸೇಸ್
ಬೌಲಿಂಗ್ ಈಸ್ ಗುಡ್ ಫಾರ್ ಕ್ಯೂರಿಂಗ್ ಸ್ಟೋನ್ ಪ್ರಾಬ್ಲಮ್ಸ್. ಎಸ್, ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟಂತೆ ಬಂದರೆ ನಾವು ಬೌಲಿಂಗ್ ಮಾಡ್ತಕ್ಕಂಥದ್ದು ಸ್ಟೋನ್ ಪ್ರಾಬ್ಲಮ್ಗಳನ್ನು ಹೋಗಲಾಡಿಸುತ್ತೆ ಅಂತ ಹೇಳಲಾಗುತ್ತೆ. ಅದೇ ರೀತಿ ಶೂಟಿಂಗ್ ಅಂತಕ್ಕಂಥದ್ದು ಏನು ಗೇಮ್ ಇದೆನೋ, ಶೂಟಿಂಗ್ ಈಸ್ ಗುಡ್ ಫಾರ್ ಲಂಗ್ಸ್, ಅದು ನಮ್ಮ ಶ್ವಾಸಕೋಶಗಳಿಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಜೆಂಟಲ್ ವಾಕಿಂಗ್ ಅಂದರೆ ನಾವು ಏನು ಎವ್ರಿಡೇ ವಾಕಿಂಗ್ ಮಾಡ್ತೀವಲ್ವ, ಅದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಫಾರ್ ಸ್ಟಮಕ್ ಇಶ್ಯೂಸ್, ಹೊಟ್ಟೆಗೆ ಸಂಬಂಧಪಟ್ಟಂತೆ ಏನಾದರೂ ರೋಗಗಳಿದ್ದರೆ, ಫಾರ್ ಎಕ್ಸಾಂಪಲ್ ನೋಡಿ ಬಜ್ಜು ಬಂದಿರತಕ್ಕಂಥವ್ರು ಡೈಲಿ ವಾಕ್ ಮಾಡ್ತಾರೆ, ಯಾಕೆಂದರೆ ಆ ಒಂದು ಹೊಟ್ಟೆಯನ್ನು ಕರಗಿಸ್ಬೇಕು ಅಂತೇಳಿ. ಸೊ ಈ ರೀತಿ ವಾಕಿಂಗ್ ಈ ಒಂದು ಸ್ಟಮಕ್ ಇಶ್ಯೂಸ್ಗೆ ಪ್ರಾಬ್ಲಮ್ಗೆ ಸಾಲ್ಯೂಷನ್ ಕೊಡ್ತಾ ಇದೆ. ಅದೇ ರೀತಿ ಹಾರ್ಸ್ ರೈಡಿಂಗ್ ಮಾಡೋದ್ರಿಂದ ತಲೆಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ದರೆ ಅವು ದೂರ ಆಗ್ತವೆ. ಸೊ ಈ ರೀತಿ ಬೇರೆ ಬೇರೆ ಎಕ್ಸಸೈಸ್ಗಳು ಬೇರೆ ಬೇರೆ ಕಾಯಿಲೆಗೆ ಹೆಲ್ಪ್ ಮಾಡ್ತವೆ. ಅದೇ ರೀತಿ ಸ್ಟಡಿ ಅಂತಕ್ಕಂಥದ್ದು ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅದನ್ನು ಅವರು ನೆಕ್ಸ್ಟ್ ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ. ಸಿಮಿಲರ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಸಚ್ ಆಸ್ ಮ್ಯಾಥಮೆಟಿಕ್ಸ್ ಈಸ್ ಗುಡ್ ಟು ಬ್ರಿಂಗ್ ಕಾನ್ಸಂಟ್ರೇಷನ್. ಎಸ್, ಈ ಒಂದು ಗಣಿತ ಅಂತಕ್ಕಂಥದ್ದು ಮನುಷ್ಯನ ಏಕಾಗ್ರತೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಗೆಂದರೆ ನೋಡಿ, ಆ್ಯಸ್ ಒನ್ ಮಿಸ್ಟೇಕ್ ಡ್ಯೂರಿಂಗ್ ಅ ಸೊಲ್ಯೂಷನ್ ವಿಲ್ ಮೇಕ್ ಯು ಟು ಡೂ ದ ಹೋಲ್ ಎಕ್ಸಸೈಸ್ ಅಗೇನ್. ಏನಾದರೂ ಆ ಮ್ಯಾಥಮೆಟಿಕಲ್ ಕ್ವಶನ್ಸ್ಗೆ ನಾವು ಸೊಲ್ಯೂಷನ್ ಕಂಡುಹಿಡಿತಾ ಇದ್ದಾಗ ಸಣ್ಣ ಮಿಸ್ಟೇಕ್ ಮಾಡಿಬಿಟ್ರು ಕೂಡ ನಾವು ಆ ಲೆಕ್ಕವನ್ನು ಸ್ಟಾರ್ಟಿಂಗಿಂದ ಮತ್ತೆ ಮಾಡ್ಕೊಂಡು ಬರಬೇಕಾಗುತ್ತೆ. ಯಾಕೆಂದರೆ ಎಲ್ಲಿ ತಪ್ಪಿದ್ದೇವೆ ಅಂತ ನಮಗೆ ಗೊತ್ತಾಗಲಿಲ್ಲ ಅಂದರೆ ಸ್ಟಾರ್ಟಿಂಗಿಂದನೇ ನೋಡ್ಕೊಂಡು ಬರಬೇಕು. ಅದೇ ರೀತಿ ನೆಕ್ಸ್ಟ್ ನೋಡಿ, ಇಫ್ ಸಮನ್ ಈಸ್ ನಾಟ್ ಗುಡ್ ಎಟ್ ಡಿಸ್ಟಿಂಗ್ವಿಶ್ ಗುಡ್ ಆ್ಯಂಡ್ ಬ್ಯಾಡ್ ದೆನ್ ಹಿ ಶುಡ್ ಸ್ಟಡಿ ಸ್ಕೂಲ್ಮೆನ್ ಆರ್ ದಟ್ ಈಸ್ ಫಿಲಾಸಫಿ. ಒಂದು ವೇಳೆ ಮನುಷ್ಯನಿಗೆ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗದಿದ್ದರೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತಕ್ಕಂಥದ್ದು ಸರಿಯಾಗಿ ಅರ್ಥ ಆಗದೇ ಇದ್ದಿದ್ರೆ ಅವನೇನು ಮಾಡಬೇಕಾಗುತ್ತೆ, ಫಿಲಾಸಫಿಯನ್ನು ಸ್ಟಡಿ ಮಾಡಬೇಕಾಗುತ್ತೆ. ಆಗ ಅವನಿಗೆ ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂತ ಬೇಕನ್ ಅವರು ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್, ಸಿಮಿಲರ್ಲಿ ಇಫ್ ಸಮನ್ ಈಸ್ ನಾಟ್ ಕ್ವಿಕ್ ಇನ್ ಪಾಸಿಂಗ್ ಥ್ರೂ ಮ್ಯಾಟರ್ಸ್ ಹಿ ಶುಡ್ ಸ್ಟಡಿ ದ ಲಾ. ಯಾವುದಾದ್ರೂ ಒಂದು ಸಮಸ್ಯೆ ಎದುರಾದಾಗ ಅದಕ್ಕೇನು ಪರಿಹಾರ ಅಂತ ಅರ್ಥ ಆಗದಿದ್ದರೆ ಆ ವ್ಯಕ್ತಿ ಕಾನೂನನ್ನು ಲಾವನ್ನು ಓದ್ಕೋಬೇಕಾಗುತ್ತೆ. ಆಗ ಅವನಿಗೆ ಯಾವ ಸಮಸ್ಯೆಗೆ ಏನು ಪರಿಹಾರ ಇದೆ ಅಂತಕ್ಕಂಥದ್ದು ಸುಲಭವಾಗಿ ತಿಳಿಯುತ್ತೆ ಅಂತ ಹೇಳ್ತಾರೆ. ಇನ್ ದಿಸ್ ಮ್ಯಾನರ್ ದೇರ್ ಈಸ್ ಅ ಸ್ಟಡಿ ಫಾರ್ ಎವ್ರಿ ವೀಕ್ನೆಸ್. ಯಾವುದೇ ವೀಕ್ನೆಸ್ ಇರಲಿ ಅದೆಲ್ಲದಕ್ಕೂ ಕೂಡ ಈ ಒಂದು ಸ್ಟಡಿ ಅಥವಾ ಅಧ್ಯಯನದಲ್ಲಿ ಪರಿಹಾರ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಫ್ರಾನ್ಸಿಸ್ ಬೇಕನ್ ಅವರು ಈ ಒಂದು ಎಸ್ಸೆದ ಕೊನೆಯ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ. ಡಿಯರ್ ಲರ್ನರ್ಸ್, ಇದೇ ರೀತಿ ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನು ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಲಾಗ್ತಾ ಇದೆ. ಅವೆಲ್ಲವನ್ನು ನೀವು ನೋಡಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂತ ಅನಿಸಿದರೆ ಅದರ ಒಂದು ಟೈಟಲನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಕಿದರೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ನಾನು ಅವುಗಳ ಒಂದು ಕನ್ನಡ ಎಕ್ಸ್ಪ್ಲನೇಷನನ್ನು ಅಥವಾ ಸಿಂಪಲ್ ಸಮರಿಯನ್ನು ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ. ಅದರ ಜೊತೆಗೆ ಈ ಒಂದು ಚಾನಲನ್ನು ಜಾಯಿನ್ ಆದರೆ ನಿಮಗೆ ಇನ್ನೂ ಹೆಚ್ಚಿನ ಒಂದು ಕಂಟೆಂಟ್ಗಳು ಸಿಗ್ತವೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.